ಯಾಕಂದ್ರೆ ನನ್ನ ಧರ್ಮಪತ್ನಿಗೆ ಏನಾಗಿರುತ್ತೆ ಅಂತಂದರೆ ಬಿಸ್ನೆಸ್ನ ಅವ್ರ ಬಗ್ಗೆ ಯಾವುದೂ ನಾಲೆಜ್ ಇರಲ್ಲ ಅವ್ರಿಗೆ ಬಿಸ್ನೆಸ್ ಬಗ್ಗೆ. ಮೊದಲಿಗೆ ಹೇಳ್ತೀನಿ, ಕಮೆಂಟ್ ಮಾಡೋರಿಗೆ, ಸುಳ್ಳು ಸುದ್ದಿ ಹಬ್ಬಿಸೋರಿಗೆ ಎಲ್ಲ ನನ್ನ ಸ್ನೇಹಿತರು, ಅವ್ರಿಗೆಲ್ಲ ಒಳ್ಳೇದಾಗಲಿ. ಸಾಲ ಅಂತ ಹೇಳ್ಬಿಟ್ಟು ಊಹಾಪೋಹಗಳು ಬಂತು, ಏನಿತ್ತು ಏನಾಗಿತ್ತು ಪ್ರಾಬ್ಲಮ್ಮು. ಯಾಕಂದರೆ ನಾನೇ ನಿಂತು ನಿರ್ಧಾರ ತೊಗೊಳ್ಳುವಂಥ ಸುಮಾರು ವಿಷಯಗಳಿತ್ತು. ಆ ನಿರ್ಧಾರಗಳನ್ನು ತಗೊಂಡು ಆ ನಂತರ ನನ್ನ ಅಭಿಮಾನಿಗಳಿಗೆ, ನಮ್ಮ ಕನ್ನಡದ ಜನತೆಗೆ ಏನಕ್ಕೆ ಬಂದೆ ಅನ್ನೋ ಒಂದು ಕ್ಲಾರಿಟಿ ಕೊಡಬೇಕಿತ್ತು. ಅದಕ್ಕೆ ಇವಾಗ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಫುಲ್ ವೀಟ್ ಕನ್ನಡ. ನಾನು ಯಶ್ವಂತ್. ಸೊ ಬಿಗ್ ಬಾಸ್ ಮನೆಯಿಂದ ಪ್ರತಿ ವಾರ ಒಬ್ರು ಎಲಿಮಿನೇಟ್ ಆಗಿ ಆಚೆ ಬರ್ತಾರೆ. ಸೊ ಅವ್ರನ್ನ ಮಾತಾಡಿಸ್ಬೇಕಾದ್ರೂ ಇಂಟ್ರಡ್ಯೂಸ್ ಮಾಡ್ತಾ ಇದ್ದಿದ್ದು ಈ ವಾರದ ಎಲಿಮಿನೇಟರ್ ಇಂಥವ್ರು ಅಂತ. ಬಟ್ ಈಗ ಒಬ್ರಿದ್ದಾರೆ, ಅವ್ರನ್ನ ಆ ಥರನ ತಗೊಳಕ್ಕೆ ಆಗಲ್ಲ. ಬಿಕಾಸ್ ಒಂದು ತುರ್ತು ಪರಿಸ್ಥಿತಿಯಿಂದ ಅವರೇ ಮನೆಯಿಂದ ಆಚೆ ಬಂದಿರೋರು. ನಿಮ್ಗೆ ಗೊತ್ತೇ ಇದೆ, ಬೇರೆ ಯಾರು ಅಲ್ಲ, ಗೋಲ್ಡ್ ಸುರೇಶ್ ಅವರು ಇವತ್ತು ನನ್ನ ಜೊತೆ ಇದ್ದಾರೆ. ಮಾತಾಡ್ಸೋಣ. ಫಸ್ಟ್ ವೆಲ್ಕಮ್ ಮಾಡೋಣ. ನಮಸ್ತೆ. ನಮಸ್ಕಾರ ಸರ್. ಹೇಗಿದ್ದೀರಾ ಸರ್? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಸೋ ಮಚ್. ಸೊ ಬಿಗ್ ಬಾಸ್ ಮನಿಂದ ತುಂಬಾ ಬೇಜಾರಲ್ಲಿ ಹೋದ್ರಿ. ಏನಾಯ್ತು ಏನು ಅಂತ ಒಂದು ಕಳವಳ ಇತ್ತು, ಮೈಂಡಲ್ಲಿ ಒಂದಷ್ಟು ಓಡ್ತಾ ಇರುತ್ತೆ. ಸೊ ಬಂದ್ಮೇಲೆ ಏನ್ ಅನ್ನಿಸ್ತು, ಏನಾಗಿತ್ತು? ಸರ್, ಆ್ಯಕ್ಚುಲಿ ನಾನು ಬಿಗ್ ಬಾಸ್ ಮನೆಗೆ ಹೋಗೋ ಮುನ್ನನೇ ನನಗೆ ಈ ಬಿಸ್ನೆಸ್ನ ಯಾರಿಗೆ ಹ್ಯಾಂಡ್ ಓವರ್ ಮಾಡಿ ಹೋಗಬೇಕು, ಯಾರು ನೋಡ್ಕೋತಾರೆ ಅನ್ನೋದೊಂದು ಆತಂಕದಲ್ಲೇ ನಾನು ಹೊರಗಡೆ ಹೋಗಿದ್ದು ಉಂಟು. ನನಗೆ ಸುಮಾರು ದಿನ ಕಳೆದವರೆಗೂ ನನಗೆ ಆ ಕೊರಗಿದ್ದೇ ಇರುತ್ತೆ ಮನೆ ಒಳಗಡೆ. ಹೇಗಿದೆ, ನಡೀತಾ ಇದೆ, ಹೇಗೆ ಎಲ್ಲ ಓಕೆನಾ ಅನ್ನೋ ಥರನೇ ಇರುತ್ತೆ. ಒಂದಿನ ಸಡನ್ನಾಗಿ ಒಂದು ಕರೆ, ಬಿಗ್ ಬಾಸ್ ಅವರಿಂದ ಒಂದು ಕರೆ ಬರುತ್ತೆ. ಕರೆ ಬಂದಾಗ ಬಿಗ್ ಬಾಸ್ ಅವ್ರು ಹೇಳ್ತಾರೆ, ಈ ಥರ ಹಿಂಗೆ ಆಗಿದೆ, ಒಂದು ತುರ್ತು ಪರಿಸ್ಥಿತಿ ಮೇರೆಗೆ ನಿಮ್ಮ ಅವಶ್ಯಕತೆ ಮನೆಗೆ ಇದೆ ಈ ಕ್ಷಣಕ್ಕೆ. ಅಂದರೆ ಮನೆಯವ್ರ ಜೊತೆಗೆ ನೀವು ಇರಬೇಕಾಗತ್ತೆ ಸಪೋರ್ಟ್ಗೆ ಅಂತೇಳಿ ನಿಂತಾಗ. ಯಾಕಂದ್ರೆ ನನ್ನ ಧರ್ಮಪತ್ನಿಗೆ ಏನಾಗಿರುತ್ತೆ ಅಂತಂದರೆ ಬಿಸ್ನೆಸ್ನ ಅವ್ರ ಬಗ್ಗೆ ಯಾವುದೂ ನಾಲೆಜ್ ಇರಲ್ಲ ಅವ್ರಿಗೆ ಬಿಸ್ನೆಸ್ ಬಗ್ಗೆ. ಯಾಕಂದರೆ ಎಷ್ಟೇ ವಿದ್ಯಾಭ್ಯಾಸ ಕಲ್ತಿದ್ರು ಕೂಡ ಒಬ್ಬರಿಗೆ ಏನಂದರೆ ಅದು ಬಿಸ್ನೆಸ್ ಬಗ್ಗೆ ಅನುಭವ ಇರಬೇಕು. ಅಂದರೆ ಅದನ್ನು ಅವರು ನೋಡ್ಕೋತಾರೆ ಚೆನ್ನಾಗಿ. ಅವ್ರಿಗೆ ಅದ್ರ ಬಗ್ಗೆ ಯಾವುದೂ ಅನುಭವ ಇರಲಿಲ್ಲ. ಇರದೇ ಇರೋ ಕಾರಣಕ್ಕೋಸ್ಕರ ಅವ್ರಿಗೆ ಸ್ವಲ್ಪ ಅದನ್ನು ಹೆಂಗೆ ನಾನು ಹ್ಯಾಂಡಲ್ ಮಾಡಬೇಕು ಅನ್ನೋ ಒಂದು ಆತಂಕದಲ್ಲಿ ಇದ್ರು ಅವರು. ಅದಕ್ಕೋಸ್ಕರ ನನಗೆ ಬಿಗ್ ಬಾಸ್ ಅವರಿಂದ ಈ ಥರ ಇದೇ ಹೋಗಬೇಕು, ನೀವು ಮನೆಗೆ ಹೋಗಿ ನೀವು ಅವ್ರ ಜೊತೆಗೆ ನೀವು ಸಪೋರ್ಟಾಗಿ ನಿಂತ್ಕೋಬೇಕು ಅಂತಂದಾಗ ನನಗೆ ಗೊತ್ತಾಯಿತು. ಅದಕ್ಕೆ ನಾನು ಹೊರಗಡೆ ಬಂದೆ. ಹೋಗಿದ್ದು ಅಷ್ಟೇ ಖುಷಿ ಇದೆ, ಬಂದಿದ್ದು ಒಂದು ರೀತಿ ಬೇಜಾರು ಇದೆ, ಒಂದು ಕಡೆ ಖುಷಿನೂ ಇದೆ ಸರ್. ಎಲ್ಲ ಸಾಲ್ವ್ ಮಾಡ್ಕೊಂಡ್ರೆ ಆಚೆ ಬರ್ತಿದ್ದೆ? ಹಾಂ ಸರ್, ಬರ್ತಾ ಇದ್ದಂಗೆ ನಾನು 2-3 ದಿನ ಅದಕ್ಕೆ ಟೈಮ್ ಕೊಟ್ಟು ಏನಿತ್ತು ಏನಾಗಿತ್ತು ಪ್ರಾಬ್ಲಮ್ಗಳು. ಯಾಕಂದರೆ ನಾನೇ ನಿಂತು ನಿರ್ಧಾರ ತಗೊಳ್ಳುವಂಥ ಸುಮಾರು ವಿಷಯಗಳಿತ್ತು. ಆ ನಿರ್ಧಾರಗಳನ್ನು ತಗೊಂಡು ಆ ನಂತರ ನನ್ನ ಅಭಿಮಾನಿಗಳಿಗೆ, ನಮ್ಮ ಕನ್ನಡದ ಜನತೆಗೆ ಏನಕ್ಕೆ ಬಂದೆ ಅನ್ನೋ ಒಂದು ಕ್ಲಾರಿಟಿ ಕೊಡಬೇಕಿತ್ತು. ಅದಕ್ಕೆ ಇವಾಗ ಕ್ಲಾರಿಟಿ ಕೊಡ್ತಾ ಇದ್ದೀನಿ ಸರ್. ಸರ್, ಅದೇ ವಿಚಾರಕ್ಕೆ ಇನ್ನೊಂದು, ಈಗ ನೀವು ಒಳಗಡೆ ಬರ್ತಿದ್ದಂಗೆ ಗೋಲ್ಡ್ ಸುರೇಶ್ ಅಂದ್ರೆ ಜನಕ್ಕೆ ಯಾರು ಗೊತ್ತಿರಲಿಲ್ಲ. ಹೂ ಇಸ್ ಗೋಲ್ಡ್ ಸುರೇಶ್ ಗೊತ್ತಿಲ್ಲ. ಸೊ ನಿಮ್ಮನ್ನ ಬಿಗ್ ಬಾಸ್ ವೇದಿಕೆ ಮೇಲೆ ನೋಡಿದ್ದು, ಗೋಲ್ಡ್ ಸುರೇಶ್ ಫುಲ್ ಗೋಲ್ಡ್ ಹಾಕೊಂಡಿದ್ದಾರೆ, ಕೋಟಿ ವ್ಯಾಲ್ಯೂ, ಒಂದಷ್ಟು ಗೋಲ್ಡ್ಗಳಿದೆ ಅಂತ. ಸೊ ಎಕ್ಸಾಕ್ಟ್ಲಿ ಈ ಒಂದು ತುರ್ತು ಪರಿಸ್ಥಿತಿ ಏನಾಗಿದೆ ಅಂತ ಅಂದಾಗ ಒಂದಷ್ಟು ಕಮೆಂಟ್ಗಳು ಬರುತ್ತೆ. ಸೊ ತಂದೆಯವರಿಗೆ ಏನೋ ಆರೋಗ್ಯ ಪ್ರಾಬ್ಲಮ್ ಆಗಿರ್ಬೋದು, ಇಲ್ಲ ಸಿಕ್ಕಾಪಟ್ಟೆ ಸಾಲ ಅದು ಇದು ಅಂತ ಒಂದಷ್ಟು ಏನೇನೋ ಎಲ್ಲ ಇದು ಮಾಡ್ತಾ ಇರ್ತಾರೆ. ಬಟ್ ಆಕ್ಚುಯಲ್ ಆಗಿ ನಿಮ್ಮ ಬಿಸ್ನೆಸ್ ಏನೇನಿರುತ್ತೆ ಸರ್? ಆ್ಯಕ್ಚುಲಿ ಮೊದಲಿಗೆ ಹೇಳ್ತೀನಿ, ಕಮೆಂಟ್ ಮಾಡೋರಿಗೆ, ಸುಳ್ಳು ಸುದ್ದಿ ಹಬ್ಬಿಸೋರಿಗೆ ಎಲ್ಲ ನನ್ನ ಸ್ನೇಹಿತರು, ಅವ್ರಿಗೆಲ್ಲ ಒಳ್ಳೇದಾಗಲಿ. ಯಾರಿಗೂ ಕೆಟ್ಟದ್ದು ಬಯಸೋ ನನ್ನ ಸ್ವಭಾವ ನಾನಲ್ಲ. ನನಗೇನೋ ತುಂಬ ಆ್ಯಟಿಟ್ಯೂಡ್ ಇದೆ, ತುಂಬ ಸಿಟ್ಟು, ತುಂಬ ಈಗೋ ಜೀವನದಲ್ಲೇ ಇಲ್ಲ ಸರ್. ಯಾವುದು ಆ್ಯಟಿಟ್ಯೂಡ್ ಇಟ್ಕೊಂಡು, ಯಾವುದು ಸಿಟ್ಟಿಟ್ಕೊಂಡು, ಯಾವುದನ್ನು ಸಾಧಿಸ್ಕೊಂಡು ನಾನು ಏನು ಮಾಡೋ ಅಂತವನಿದ್ದೀನಿ ಸರ್. ಸತ್ತಾಗ ನನ್ನನ್ನು ಮಣ್ಣಲ್ಲೇ ಒಗಿತಾರೆ ಸರ್. ನನ್ನನ್ನೇನು ಬಂಗಾರದ ಪೆಟ್ಟಿಗೆನೇನು ಊತಾಕಲ್ಲ. ಆ ಥರ ನಂಬಿರೋನು ನಾನು. ಕಮೆಂಟ್ ಮಾಡೋರಿಗಾಗಲಿ, ಸುಳ್ಳು ಸುದ್ದಿ ಹಬ್ಬಿಸೋರಿಗಾಗಲಿ ಒಳ್ಳೇದಾಗಲಿ ಅಂತ ಹೇಳ್ತೀನಿ. ನನ್ನ ಬಿಸ್ನೆಸ್ ಬಂದು ಸರ್ ಇಂಟೀರಿಯರ್ ಮತ್ತು ಸಿವಿಲ್ ಕಾಂಟ್ರಾಕ್ಟರ್ ಸರ್. ನಾನು ಕಮರ್ಷಿಯಲ್ ಇಂಟೀರಿಯರ್ ಮಾಡ್ತೀನಿ, ರೆಸಿಡೆನ್ಷಿಯಲ್ ಮನೆ, ರೆಸಿಡೆನ್ಷಿಯಲ್ ಇಂಟೀರಿಯರ್ಸು, ದೊಡ್ಡ ಬಿಲ್ಡಿಂಗ್ಗಳನ್ನ ಕಟ್ಟುವಂಥದ್ದು, ಫ್ಯಾಕ್ಟ್ರಿಗಳನ್ನ ಮಾಡುವಂಥದ್ದು, ಈ ಕೆಲಸ ನಾನು ಮಾಡ್ತೀನಿ. ನನ್ನ ಕಂಪ್ನಿಲಿ ಸುಮಾರು ಒಂದು 150 ಜನ ಕೆಲಸ ಮಾಡ್ತಾ ಇದ್ದಾರೆ ಹುಡುಗರುಗಳು. ಮನೆ ಒಳಗಡೆ ಎಷ್ಟು ನನ್ನ ಅವಶ್ಯಕತೆ ಇತ್ತು ಅದನ್ನು ಮುಗಿಸ್ಕೊಂಡು, ಇದು ನನಗೆ ಅಷ್ಟೇ ಮುಖ್ಯ ಆಗಿತ್ತು ಸರ್. ಈ ಮನೆಗೂ ಬರಬೇಕು, ನಾನು ನನ್ನ ಮನೆಯೂ ನನ್ನ ಬಿಸ್ನೆಸ್ಸನ್ನು ಹಂಗೆ ನೋಡ್ಕೋಬೇಕಾಗಿತ್ತು. ಆ ಒಂದು ಉದ್ದೇಶಕ್ಕೋಸ್ಕರ ಮನೆಯಿಂದ ಹೊರಗಡೆ ಬಂದಿದ್ದೀನಿ. ಬಿಟ್ಟರೆ ಈಗ ತುಂಬ ಚೆನ್ನಾಗಿದೆ ಬಿಸ್ನೆಸ್ಸು. ಸಾಲ ಅಂತ ಹೇಳ್ಬಿಟ್ಟು ಊಹಾಪೋಹಗಳು ಬಂತು. ಅದ್ರ ಬಗ್ಗೆ ನಾನು ಕಮೆಂಟೇನೂ ಮಾಡೋಕ್ಕೆ ಹೋಗಲ್ಲ ಸರ್. ಯಾಕಂದರೆ ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಅಂದಮೇಲೆ ಎಲ್ಲವೂ ಇರ್ತದೆ, ಮಾಡದಿರೋರು ಯಾರೂ ಇಲ್ಲ. ಸುಳ್ಳು ಸುದ್ದಿಗಳನ್ನು ಹಬ್ಸೋದು ಬೇಡ. ನನಗೆ ಬಿಸ್ನೆಸ್ ಆಗಿದೆ, ಲಾಸ್ ಆ ಥರ ಏನೂ ಆಗಿಲ್ಲ ಸರ್ ನನಗೆ. ಯಾಕಂದರೆ ನಿರ್ಧಾರ ತೊಗೊಳೋದ್ರಲ್ಲಿ ಸ್ವಲ್ಪ ಎಡವಿದ್ದಾರೆ, ಅಷ್ಟು ಬಿಟ್ಟರೆ ಬಿಸ್ನೆಸ್ನ ಲಾಸ್ ಆಗಿದೆ ಅಂತ ಎಲ್ಲೂ ಇಲ್ಲ. ಯಾಕಂದರೆ ನನ್ನ ಧರ್ಮಪತ್ನಿ ಅದನ್ನು ನಿರ್ಧಾರ ತೊಗೊಳೋದ್ರಲ್ಲಿ ಅವರು ಹಿಂಜರಿಕೆ ಹಾಕಿದ್ದಾರೆ. ಯಾಕಂದರೆ ಈ ನಿರ್ಧಾರ ತೊಗೊಂಡ್ರೆ ನಾನು ಬಂದ ಮೇಲೆ ಏನಾದರೂ ಮಾತಾಡ್ತೀನಿ, ನಾನೇನಾದ್ರು
ಕೋಪ ಮಾಡ್ಕೋತೀನಿ ಅನ್ನೋ ಕಾರಣಕ್ಕೋಸ್ಕರ ಪಾಪ ಅವರು ಆ ನಿರ್ಧಾರ ನನಗೇ ತಗೊಳ್ಳಿ ಅಂತ ಬಿಟ್ಟಿದ್ರು. ನಾನು ಬಂದ್ಮೇಲೆ ನನ್ನ ನಿರ್ಧಾರ ನಾನು ತೊಗೊಂಡಿದ್ದೀನಿ. ಸುಮಾರು ನಂದು ಇವಾಗ ಪ್ರೆಸೆಂಟಾಗಿ ಒಂದು 4ರಿಂದ 5 ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ನಡೀತಾ ಇದೆ ಆಲ್ರೆಡಿ. ಏನೂ ತೊಂದರೆ ಇಲ್ಲ. ಸುರೇಶ್ ಯಾವುದೇ ಥರದ ಬಿಸ್ನೆಸ್ಸಲ್ಲಿ ಲಾಸ್ ಆಗಿಲ್ಲ. ಸುರೇಶ್ ಇನ್ನೂ ದೊಡ್ಡ ದೊಡ್ಡ ಬಿಸ್ನೆಸ್ಗಳನ್ನ ಮಾಡ್ತಾ ಇದ್ದಾನೆ. ಆ ಹೂ ಅಪ್ಪಗಳಿಗೆಲ್ಲ ತಲೆ ಕೊಡೋದು ಬೇಡ ಅಂತ ಹೇಳ್ತೀನಿ ಸರ್. ಸೂಪರ್ ಸೂಪರ್. ಸೊ ಒಂದಷ್ಟು ಕ್ವಶನ್ ಮಾರ್ಕ್ ಇತ್ತು, ಅದಕ್ಕೆಲ್ಲ ಒಂದು ಆನ್ಸರ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಹಾಂ ಸರ್. ಎಸ್.